ಸ್ತ್ರೀ ಗಂಡಸರಿಗಿಂತ ಗಟ್ಟಿಯಾಗಿ ಕಟ್ಟಿಗೆ ಒಡೆಯುತ್ತಿರೋ ಈ ಸಾಹಸಿ ಮಹಿಳೆ ಹೆಸರು ಭಾಗ್ಯಮ್ಮ. ಗಂಡಸರ ತಾಕತ್ತಿಗೆ ಇವರು ಸವಾಲು ಹಾಕಿದ್ದಾರೆ. ತಾಕತ್ತಿಗಷ್ಟೇ ಅಲ್ಲ, ಧೈರ್ಯಕ್ಕೂ. ಯಾಕಂದ್ರೆ ಇವರು ಕಟ್ಟಿಗೆ ಒಡೆಯುತ್ತಿರುವುದು ಏಕೆ ಗೊತ್ತಾ? ಶವ ಸಂಸ್ಕಾರಕ್ಕೆ. ಭಾಗ್ಯಮ್ಮ ಚಿಕ್ಕಮಗಳೂರಿನ ಉಪ್ಪಳ್ಳಿ ವಾಸಿ. ಇಲ್ಲಿನ ಚಿತಾಗಾರಕ್ಕೆ ಬರುವ ಶವಗಳಿಗೆ ಅಂತ್ಯ ಸಂಸ್ಕಾರ ಮಾಡುವುದೇ ಇವರ ಕಾಯಕ. ಬದುಕು ತ್ಯಜಿಸಿದವರಿಗೆ ಮುಕ್ತಿ ಕಾಣಿಸುವ ಭಾಗ್ಯಮ್ಮ ಸಕಲ ಅಂತ್ಯಕ್ರಿಯಾ ಕೆಲಸಗಳನ್ನು ಮಾಡ್ತಾರೆ. ಇದು ಅವರ ಪತಿ ಬಿಟ್ಟು ಹೋದ ಬಳುವಳಿ. ಕಳೆದ 20 ವರ್ಷಗಳಿಂದ ಚಿಕ್ಕಮಗಳೂರಿನ ಉಪ್ಪಳ್ಳಿ ಚಿತಾಗಾರದಲ್ಲಿ ಶವ ಸಂಸ್ಕಾರ ಮಾಡುತ್ತಿದ್ದವರು ಮಂಜೇಗೌಡ. ಆದರೆ ಅನಾರೋಗ್ಯದಿಂದಾಗಿ ಕಳೆದ 4 ವರ್ಷಗಳ ಹಿಂದೆ ಮಂಜೇಗೌಡ ನಿಧನರಾದ್ರು. ಅಂದಿನಿಂದಲೂ ಪತಿಯ ಕೆಲಸವನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ ಪತ್ನಿ ಭಾಗ್ಯಮ್ಮ. 5 ವರ್ಷ ಆಯಿತು. ಮುಂಚೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊತಾ ಇದ್ದೆ ಅವರಿದ್ದಾಗ. ಈಗ ಪ್ರತಿಯೊಂದು ಕೆಲಸನೂ ನಾನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಮಗನೂ ಹೋಗಿ ಒಂದು 5 ತಿಂಗಳಾಯಿತು. ಏನೋ ಹಿಂಗೆ ಕಷ್ಟಲಿಂಗ ದಿನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಏನೋ ಇದೇ ನಂದು ಕಾಯಕ, ಇದೇ ನನ್ನ ಜೀವನ. ಚಿತ್ತಾಗಾರ ಬಿಟ್ಟರೆ ನನ್ನ ಜೀವನನೇ ಇಲ್ಲ ಅನ್ನೋ ಲೆವೆಲ್ಲಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನಾನು ಸೌದೆಯಿಂದ ಹಿಡಿದು ಗಾರ್ಡನ್ ನೀರು ಗುಡಿಸೋದು, ಬೂದಿ ಗೀದಿ ಪ್ರತಿಯೊಂದು ಕೆಲಸನೂ ನಾನು ಮಾಡ್ಕೊಂಡು ಹೋಗ್ತೀನಿ. ನನಗೆ ನೆಮ್ಮದಿ ತೃಪ್ತಿಯಾಗಿದೆ ಜಾಗ. ಏನೋ ನನ್ನ ಮನಸ್ಸಲ್ಲಿ ಯಾವತ್ತಿಗೆ ಏನೋ ದೇವ್ರು ಬರೆದ್ಬಿಟ್ಟಿದ್ದಾನೆ, ಧೈರ್ಯ ಶಕ್ತಿ ಕೊಟ್ಟಿದ್ದಾನೆ. ನಾನು ಮಾಡ್ತೀನಿ ಅಂತಲ್ಲ, ದೇವ್ರು ಕೊಟ್ಟಿರೋ ಶಕ್ತಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಶವಗಳು ಬಂದ ಕೂಡಲೇ ಅದಕ್ಕೆ ಜಾಗ ತೋರಿಸಿ, ಸೌದೆ ಜೋಡಿಸಿ, ಸೀಮೆ ಎಣ್ಣೆ ಹಾಕಿ ಸುಟ್ಟ ನಂತರ ಬೂದಿ ತೆಗೆಯುವ ಭಾಗ್ಯಮ್ಮ ಇದಾವುದಕ್ಕೂ ಭಯ ಪಡುವುದಿಲ್ಲ. ಇನ್ಫ್ಯಾಕ್ಟ್ ಈಕೆ ಸ್ಮಶಾನದಲ್ಲಿ ಬರೀ ಕೆಲಸ ಮಾಡೋದಿಲ್ಲ. ಸತ್ಯ ಹರಿಶ್ಚಂದ್ರನಂತೆ ಇವರ ವಾಸವೂ ಅಲ್ಲೇ. ಶವಗಳಿಗೆ ಮುಕ್ತಿ ಕಾಣಿಸುವುದರ ಜೊತೆಗೆ ಶವಾಗಾರವನ್ನ ಸ್ವಚ್ಛತೆಯಿಂದ ಇಟ್ಕೊಂಡಿದ್ದಾರೆ. ಸುಂದರವಾದ ಹೂವಿನ ಗಿಡಗಳನ್ನ ಬೆಳೆಸಿದ್ದಾರೆ. ಸ್ಮಶಾನದಲ್ಲಿ ವಾಸ ಮಾಡುವ ಮೂಲಕ ಜನರಲ್ಲಿರುವ ಮೂಢನಂಬಿಕೆಯನ್ನ ದೂರ ಮಾಡುತ್ತಿದ್ದಾರೆ. ಮೊದಲು ಕೆಲಸ ಮಾಡ್ತಾ ಇದ್ದಾರೆ. ನಾನು ಹೆಚ್ಚು ಕಮ್ಮಿ ಅಂದ್ರೆ 12 ವರ್ಷದಿಂದ ನೋಡ್ತಾ ಇದ್ದೀನಿ. ಗಂಡಸರೇ ಈ ಕೆಲಸ ಮಾಡೋದು ಕಷ್ಟ. ಅಂಥದ್ರಲ್ಲಿ ಇವರು ಗಂಡ ಹೆಂಡತಿ ಇಬ್ಬರು ಇದ್ದಾಗಲಿಂದನೂ ಮಾಡ್ತಾಯಿದ್ರು. ಈ ಗಂಡ ತೀರೋದ್ಮೇಲೆ ಇವರೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಸಾಧಾರಣ ಅವ್ರ ಗಂಡ ತೀರೋಗಿ 3-4-5 ವರ್ಷ ಆಯಿತು. ಅವ್ರ ಮಗನೂ ತೀರೋಗಿದ್ದಾರೆ. ಅದ್ರ ಮೇಲೆ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೌದೆ ಹೊಡೆಯೋದಿಂದ ಹಿಡಿದು ಪ್ರತಿಯೊಂದು ಗಾಳಿ ಎಲ್ಲ ಪ್ರತಿಯೊಂದು ಕೆಲಸನೂ ಇವ್ರು ಇದು ಮಾಡ್ಕೊಂಡಿದ್ದಾರೆ. ಈ ಕೆಲಸನೇ ದೇವ್ರ ಕೆಲಸ ಅಂತ ತಿಳ್ಕೊಂಡು ಅವರು ಮಾಡ್ಕೊಂಡು ಮುಗಿಸ್ಕೊಂಡು ಹೋಗ್ತಿದ್ದಾರೆ. ಅವ್ರು ನೋಡೋದು ಈ ಕೆಲಸ ಮಾಡ್ಕೊಂಡು ಹೋಗೋದ್ರಿಂದ ನಮಗೆ ನೋಡಿದ್ರೆ ಸಂತೋಷನೇ. ಅದೇ ರೀತಿ ಸರ್ಕಾರದಿಂದ ಏನು ಸೌಲಭ್ಯ ಒದಗಿಸ್ಕೊಟ್ರೆ ಒಂದು ಖುಷಿ. ಇದ್ದ ಮಗ 1 ವರ್ಷದ ಹಿಂದೆ ತೀರಿಕೊಂಡಿದ್ದರಿಂದ ಭಾಗ್ಯಮ್ಮ ಒಬ್ಬಂಟಿ. ಸೊಸೆ ಮತ್ತು ಮಕ್ಕಳಿಗೆ ತಾವೇ ಬೇರೆಡೆ ಮನೆ ಮಾಡಿ ಸಾಕುತ್ತಿದ್ದಾರೆ. ಸಾಮಾನ್ಯವಾಗಿ ಸ್ಮಶಾನ ಎಂದರೆ ಎಂಥ ಗಂಟೆದೆಯವರಲ್ಲೂ ಭಯ ಸಹಜ. ಆದ್ರೆ ಭಾಗ್ಯಮ್ಮ ಆ ಭಯವನ್ನ ದೂರ ಮಾಡುತ್ತಿದ್ದಾರೆ. ಆ ಕಾರಣಕ್ಕೆ ಇವರದ್ದು ಒಂದು ರೀತಿಯ ವಿಶಿಷ್ಟ ಸಮಾಜ ಸೇವೆ. ಭಾಗ್ಯಮ್ಮ ಅವರನ್ನ ನೀವು ಸುವರ್ಣ ಮಹಿಳೆ ಪ್ರಶಸ್ತಿಗೆ ನಾಮಿನೇಟ್ ಮಾಡಬೇಕು ಎಂದಿದ್ರೆ SJ1 ಎಂದು ಟೈಪ್ ಮಾಡಿ 9241012211ಗೆ SMS ಮಾಡಿ. ಚಿಕ್ಕಮಗಳೂರಿನಿಂದ ಕ್ಯಾಮರಾಮನ್ ಶಶಿ ಜೊತೆ ಆಲ್ದೂರು ಕಿರಣ್, ಸುವರ್ಣ ನ್ಯೂಸ್.